ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಿದೆ, ಈಗ ವೋಟರ್ ಐ ಡಿ ಕಂಪಲ್ಸರಿ ಮಾಡ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಸೋಕ್ಕಾಗಲಿ ಅಥವಾ ಗೃಹಜ್ಯೋತಿಗೂ ಕೂಡ ಈಗ ವೋಟರ್ ಐ ಡಿ ಕಂಪಲ್ಸರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ ನಾರ್ಮಲ್ ಆಗಿ ನೀವು ಮುಂಚೆ ಎಲ್ಲ ಬರ್ತಿತ್ತಲ್ಲ ವೋಟರ್ ಐ ಡಿ, ನೀವು ಅದೇ ಥರ ಇಟ್ಕೊಂಡು ಯೂಸ್ ಮಾಡ್ತಿದ್ದೀರಾ ಅಂದರೆ ಇವಾಗ ಅದು ವೋಟರ್ ಐ ಡಿ ಕನ್ಸಿಡರ್ ಮಾಡಲ್ಲ. ಇವಾಗ ಏನಿದ್ರು ಡಿಜಿಟಲ್ ವೋಟರ್ ಐ ಡಿನ ಕನ್ಸಿಡರ್ ಮಾಡೋದು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ, ಆಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಹೌದು, ಈ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಸಬೇಕಂದ್ರೂ ಕೂಡ ನೀವು ನಿಮ್ಮ ಆಧಾರ್ ಕಾರ್ಡ್, ವೋಟರ್ ಐ ಡಿ ಹಾಗೆ ರೇಷನ್ ಕಾರ್ಡ್ನೆಲ್ಲ ಸಬ್ಮಿಟ್ ಮಾಡಬೇಕು. ನಾನು ಅದ್ರ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಈ ವೋಟರ್ ಐ ಡಿ ಅಂತಂದರೆ ಮುಂಚೆ ಬರ್ತಿತ್ತಲ್ಲ, ನೀವು ತುಂಬ ಜನ ಇನ್ನು ಅದನ್ನೇ ಇಟ್ಕೊಂಡಿರ್ತೀರ. ಈಗ ಡಿಜಿಟಲ್ ವೋಟರ್ ಐ ಡಿ ಬರ್ತದೆ. ಸೊ ಎಲ್ಲರೂ ಅದಕ್ಕೆ ಚೇಂಜ್ ಮಾಡಿಸ್ಬೇಕು, ಅದನ್ನೇ ಕನ್ಸಿಡರ್ ಮಾಡೋದು. ನೀವು ಹಳೆ ವೋಟರ್ ಐ ಡಿ ಕೊಡೋಕ್ಕೋದ್ರೆ ತೊಗೊಳ್ಳಲ್ಲ. ಅದನ್ನು ನೀವು ಎಲ್ಲೋ ಹೊರಗೋಗಿ ಅಪ್ಲೈ ಮಾಡೋ ಅಗತ್ಯ ಇಲ್ಲ. ನೀವು ಮನೆಯಲ್ಲೇ ನಿಮ್ಮ ಮೊಬೈಲಲ್ಲೇ ಕುತ್ಕೊಂಡು ಅಪ್ಲೈ ಮಾಡಿದ್ರೆ ನಿಮ್ಮ ಮನೆ ಅಡ್ರೆಸ್ಗೆ ಡಿಜಿಟಲ್ ವೋಟರ್ ಐ ಡಿ ಕೂಡ ಬರುತ್ತೆ. ನೀವು ಆನ್ಲೈನಲ್ಲಿ ನೀವು ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನಿಂದನೇ ನೀವು ಈ ಡಿಜಿಟಲ್ ವೋಟರ್ ಐ ಡಿಗೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಅಂತಲೇ ಒಂದು ಆ್ಯಪ್ ಇದೆ. ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ECI ನೆಟ್ ಅನ್ನೋ ಆ್ಯಪ್ ಬರುತ್ತೆ ಹೆಸರು. ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವು ಆ ಆ್ಯಪ್ ಮೂಲಕನೇ ಡಿಜಿಟಲ್ ವೋಟರ್ ಐ ಡಿಗೂ ಕೂಡ ಅಪ್ಲೈ ಮಾಡ್ಬೋದು. ಅದೊಂದೇ ಅಲ್ಲ, ನೀವೇನಾರು ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಅಂದರೆ ಅದನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು, ಹಾಗೆ ಟ್ರ್ಯಾಕ್ ಮಾಡ್ಕೋಬೋದು. ಹಾಗೆ ನೀವು ವೋಟರ್ ಐ ಡಿ ಏನಾದ್ರು ತಿದ್ದುಪಡಿ ಮಾಡಿಸ್ಬೇಕಂತಿದ್ದೀರಾ ಅಂತಂದರೆ ಅದನ್ನು ಕೂಡ ಮಾಡಿಸ್ಕೋಬೋದು. ಸಾಕಷ್ಟು ಆಪ್ಷನ್ ನೀವು ಆ ಆ್ಯಪ್ ಮೂಲಕನೇ ವೋಟರ್ ಐ ಡಿಗೆ ಎಲ್ಲ ಮಾಡ್ಕೋಬೋದು. ಈಗ ನಿಮಗೆ ಆಲ್ರೆಡಿ ನಿಮ್ಮ ಹತ್ರ ವೋಟರ್ ಐ ಡಿ ಇದೆ, ಬಟ್ ಇದು ಡಿಜಿಟಲ್ ವೋಟರ್ ಐ ಡಿಗೆ ಬೇಕು ಅಂದರೂ ಕೂಡ ಈ ಆ್ಯಪ್ ಮೂಲಕ ಮಾಡ್ಕೋಬೋದು. ನಿಮಗೆ ಹೇಗೆ ಅಪ್ಲೈ ಮಾಡ್ಬೋದು ಡಿಜಿಟಲ್ ವೋಟರ್ ಐ ಡಿಗೆ ಅಂತ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆನ್ಲೈನಲ್ಲೇ ವೆರಿ ಸಿಂಪಲ್ಲಾಗಿ ಅಪ್ಲೈ ಮಾಡ್ಬೋದು. ನಿಮಗೆ ಪ್ರೂಫಿಗೆ ಐ ಡಿ ಪ್ರೂಫ್, ಅಡ್ರೆಸ್ ಪ್ರೂಫು, ಹಾಗೆ ಫೋಟೋ, ಕೆಲವೊಂದು ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ನೀವು ಆನ್ಲೈನಲ್ಲಿ ಈಸಿಯಾಗಿ ಅಪ್ಲೈ ಮಾಡ್ಬೋದು. ನಿಮ್ಮ ಮನೆಗೇ ನಿಮಗೆ ಡಿಜಿಟಲ್ ವೋಟರ್ ಐ ಡಿ ಪೋಸ್ಟ್ ಮುಖಾಂತರ ಬರುತ್ತೆ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಲೇ ಕಮೆಂಟ್ ಮಾಡಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇ ನಿಮಗೆ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಟ್ಟಿನಲ್ಲಿ ಈಗ ಗೃಹಲಕ್ಷ್ಮಿಗಾಗಿರ್ಬೋದು, ಗೃಹಜ್ಯೋತಿ ಯೋಜನೆಗಾಗಿರ್ಬೋದು, ಮೇಯ್ನ್ ಅನರ್ಹರನ್ನ ಗುರ್ತಿಸೋಕ್ಕೆ ಯಾಕಂದರೆ ವೋಟರ್ ಐ ಡಿನೇ ಬೆಸ್ಟ್. ಯಾಕಂದರೆ ಈಗ ಆಧಾರ್ ಕಾರ್ಡ್ನ ಅಂತೂ ಫೇಕಾಗಿ ತುಂಬ ಕಡೆ ಮಾಡಿಕೊಡ್ತಿದ್ದಾರೆ. ಹಾಗಾಗಿ ವೋಟರ್ ಐ ಡಿ ಇದ್ದರೆ ವೋಟಿಂಗ್ ಲಿಸ್ಟಲ್ಲಿ ಹೆಸರಿದೆಯಾ ಅಥವಾ ವೋಟರ್ ಐ ಡಿ ಮೂಲಕ ಗೊತ್ತಾಗುತ್ತೆ ನೀವು ಕರ್ನಾಟಕದವರೇನಾ ಬೇರೆ ರಾಜ್ಯದವರೇನಾ ಅಂತ ಕಂಡುಹಿಡಿಯೋಕ್ಕೆ. ಎಲ್ಲ ಕಡೆಯೂ ಕೂಡ ಈಗ ವೋಟರ್ ಐ ಡಿ ಕಂಪಲ್ಸರಿ ಮಾಡಿದ್ದಾರೆ. ಮುಂಚೆ ಎಲ್ಲದಕ್ಕೂ ಆಧಾರ್ ಕಾರ್ಡ್ನೇ ಕೇಳ್ತಾಯಿದ್ರು, ಬಟ್ ಇವಾಗ ಹೊಸ ಸರ್ಕಾರ ಬಂದಿದೆ. ಈಗ ನಮ್ಮ DK ಶಿವಕುಮಾರ್ ಅವರು ಕರ್ನಾಟಕದವರೇನ ಹೊರ ರಾಜ್ಯದವರು, ಅದರಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆ ಪರಿಷ್ಕರಣೆಗೆ ಈ ವೋಟರ್ ಐ ಡಿನ ಎಲ್ಲದಕ್ಕೂ ಕಂಪಲ್ಸರಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ನೀವು ಯಾವ ವೋಟರ್ ಐ ಡಿ ಯೂಸ್ ಮಾಡ್ತಿದ್ದೀರಾ, ಹಳೇದೇನ ಯೂಸ್ ಮಾಡ್ತಿದ್ದೀರಾ ಅಥವಾ ಡಿಜಿಟಲ್ ವೋಟರ್ ಐ ಡಿ ಯೂಸ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ಕಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.